ನಮಸ್ತೆ ಗೆಳೆಯರೆ, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಶುಭಾರಂಭ ಮಾಡಿದೆ. ಬಾಂಗ್ಲಾ ವಿರುದ್ಧ ನಡೆದ ಮೊದಲ ಮ್ಯಾಚ್ನಲ್ಲಿ ಭಾರತ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದ ಬಾಂಗ್ಲಾ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಭಾರತದ ಪರ ಬೌಲಿಂಗ್ ಶುರು ಮಾಡಿದ ಶಮಿ ಮೊದಲ ಓವರ್ನಲ್ಲೇ ವಿಕೆಟ್ ಬೇಟೆಯಾಡಿ ಮಿಂಚಿದರು. ಹರ್ಷತ್ ರಾಣಾ ಕೂಡ ಶಾಂತೋ ವಿಕೆಟ್ ಕಿತ್ತು ಭಾರತಕ್ಕೆ ಭರ್ಜರಿ ಓಪನಿಂಗ್ ನೀಡಿದರು. ಇನ್ನು 9ನೇ ಓವರ್ ಬೌಲಿಂಗ್ ಮಾಡಲು ಬಂದ ಅಕ್ಷರ್ ಪಟೇಲ್ ಅವರು ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಕಿತ್ತು ಮಿಂಚಿದರು. ಅಕ್ಷರ್ ಪಟೇಲ್ ಅವರ ಹ್ಯಾಟ್ರಿಕ್ ಚಾನ್ಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಮಿಸ್ಫೀಲ್ಡ್ ಇಂದ ಮಿಸ್ ಆಯಿತು. ಜಾಕರ್ ಅಲ್ಲಿ ಎಡ್ಜ್ ಮಾಡಿದ ಕ್ಯಾಚ್ ಅನ್ನು ರೋಹಿತ್ ಶರ್ಮಾ ಹಿಡಿಯುವಲ್ಲಿ ವಿಫಲವಾದರು. ಆದರೂ ಬಾಂಗ್ಲಾ ಕೇವಲ 35 ರನ್ಗೆ 5 ವಿಕೆಟ್ ಕಳೆದುಕೊಂಡು 100 ರನ್ ಕೂಡ ಹೊಡೆಯುವುದಿಲ್ಲ ಎನ್ನುವಷ್ಟರಲ್ಲಿ 6ನೇ ವಿಕೆಟ್ಗೆ ಜೊತೆಯಾದ ತೌಹೀದ್ ಹೃದಯ್ ಮತ್ತು ಜಾಕರ್ ಅಲ್ಲಿ ಬರೋಬ್ಬರಿ 34.1 ಓವರ್ಗಳ ಕಾಲ ಬ್ಯಾಟಿಂಗ್ ಮಾಡಿ 154 ರನ್ಗಳ ಪಾರ್ಟ್ನರ್ಶಿಪ್ ನೀಡಿದರು. ಬಾಂಗ್ಲಾ ತಂಡದ ಮೊತ್ತವನ್ನು 200 ರನ್ಗಳ ಗಡಿ ದಾಟಿಸಿದರು. 43ನೇ ಓವರ್ನಲ್ಲಿ ಜಾಕರ್ ಅಲ್ಲಿ 68 ರನ್ಗಳಿಗೆ ಶಮಿ ಬೌಲಿಂಗ್ ನಲ್ಲಿ ಔಟ್ ಆದರು. ಒಂದು ಕಡೆ ವಿಕೆಟ್ಗಳು ಬೀಳುತ್ತಿದ್ದರೂ ತಮ್ಮ ಎಡಗಾಲಿಗೆ ಕ್ರಾಂಪ್ ಆಗಿದ್ದರೂ ಕೂಡ ಛಲಬಿಡದೆ ಆಡಿದ ಯಂಗ್ ಬ್ಯಾಟರ್ ಹೃದಯ್ ಕೊನೆಯವರೆಗೂ ಆಡಿ ಸಾಲಿಡ್ ಶತಕ ಬಾರಿಸಿದರು. ಲಾಸ್ಟ್ ಓವರ್ನಲ್ಲಿ 118 ಬಾಲ್ನಲ್ಲಿ 6 4 ಮತ್ತು 2 ಸಿಕ್ಸರ್ ಸಹಿತ 100 ರನ್ ಬಾರಿಸಿ ಹರ್ಷತ್ ರಾಣಾ ಬೌಲಿಂಗ್ ನಲ್ಲಿ ಔಟ್ ಆದರು. ಅಂತಿಮವಾಗಿ ಬಾಂಗ್ಲಾ ಟೀಮ್ 228 ರನ್ಗಳಿಗೆ ಆಲ್ಔಟ್ ಆಯಿತು. ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಮ್ಯಾಚ್ನಲ್ಲೇ ಅಬ್ಬರಿಸಿದ ಶಮಿ 53 ರನ್ ನೀಡಿ 5 ವಿಕೆಟ್ ಪಡೆದು ಮಿಂಚಿದರು. ಓಡಿಐನಲ್ಲಿ ಸ್ಟಾರ್ಕ್ ನಂತರ ಅತಿ ವೇಗವಾಗಿ 200 ವಿಕೆಟ್ ಕಿತ್ತ 2ನೇ ಬೌಲರ್ ಎಂಬ ದಾಖಲೆ ಬರೆದರು. ಶಮಿಗೆ ಸಾಥ್ ನೀಡಿದ ಹರ್ಷತ್ ರಾಣಾ 31ಕ್ಕೆ 3 ವಿಕೆಟ್ ಕಿತ್ತರೆ ಅಕ್ಷರ್ ಪಟೇಲ್ 43 ರನ್ಗೆ 2 ವಿಕೆಟ್ ಪಡೆದು ಮಿಂಚಿದರು. 229 ರನ್ ಚೇಸ್ ಮಾಡಲು ಬಂದ ಭಾರತಕ್ಕೆ ಸುಲಭವಾಗಿ ಗೆಲ್ಲಲು ಬಾಂಗ್ಲಾದೇಶ ಬಿಡಲಿಲ್ಲ. ಆರಂಭದಲ್ಲಿ ಅಟ್ಯಾಕಿಂಗ್ ಆಟ ಆಡಿದ ರೋಹಿತ್ ಶರ್ಮಾ ಶುರುವಿನಲ್ಲೇ ಅಬ್ಬರಿಸಿದರು. ಮೊದಲ ವಿಕೆಟ್ಗೆ ಗಿಲ್ ಜೊತೆ 69 ರನ್ಗಳ ಜೊತೆ ಆಟ ಆಡಿದರು. 36 ಬಾಲ್ನಲ್ಲಿ 41 ರನ್ ಬಾರಿಸಿ ರೋಹಿತ್ ಶರ್ಮಾ ಟಸ್ಕಿನ್ಗೆ ಔಟ್ ಆದರು. ರೋಹಿತ್ ಶರ್ಮಾ ಓಡಿಐ ಕ್ರಿಕೆಟ್ನಲ್ಲಿ 11,000 ರನ್ಗಳನ್ನು ತಲುಪಿದರು. ನಂತರ ಬಂದ ಕೊಹ್ಲಿ 22 ರನ್ ಗಳಿಸಿ ಇನ್ನೇನು ಸೆಟ್ ಆದರು ಅನ್ನುವಷ್ಟರಲ್ಲಿ ಲೆಗ್ ಸ್ಪಿನ್ನರ್ ರಶೀದ್ ಹೊಸೈನ್ ಬೌಲಿಂಗ್ ನಲ್ಲಿ ಔಟ್ ಆದರು. ವಿರಾಟ್ ಔಟ್ ಆದ ನಂತರ ಮಿಡಲ್ ಓವರ್ನಲ್ಲಿ ಬಾಂಗ್ಲಾ ಬೌಲರ್ಗಳು ಜಬರ್ದಸ್ತ್ ಬೌಲಿಂಗ್ ಮಾಡಿ ಭಾರತದ ರನ್ ಗಳಿಕೆಗೆ ಬ್ರೇಕ್ ಹಾಕಿದರು. ಇದರಿಂದ ಭಾರತ ರನ್ ಗಳಿಸಲು ಬಹಳ ಶ್ರಮ ಪಡುವಂತಾಯಿತು. ಯಾರು ಏನೇ ಆದರೂ ತಾನು ಮಾತ್ರ ಔಟ್ ಆಗುವುದಿಲ್ಲ ಎಂಬಂತೆ ಗಿಲ್ ಭದ್ರವಾಗಿ ಬ್ಯಾಟ್ ಬೀಸಿದರು. ತಾಳ್ಮೆ ಆಟ ಆಡಿದ ಶುಭ್ಮನ್ ಗಿಲ್ 29 ಬಾಲ್ನಲ್ಲಿ 9 4 ಮತ್ತು 2 ಸಿಕ್ಸರ್ ಚಚ್ಚಿ ಸೆಂಚುರಿ ಸಿಡಿಸುವ ಮೂಲಕ ತಾನು ಯಾಕೆ ಓಡಿಐ ಕ್ರಿಕೆಟ್ನಲ್ಲಿ ನಂಬರ್ 1 ಬ್ಯಾಟ್ಸ್ಮನ್ ಎಂದು ತೋರಿಸಿದರು. 101 ರನ್ ಬಾರಿಸಿ ಕಡೆಯವರೆಗೂ ನಾಟ್ಔಟ್ ಆಗಿ ಉಳಿದರು. ಗಿಲ್ ಜೊತೆಗೆ ಕಡೆಯವರೆಗೂ ಬ್ಯಾಟ್ ಬೀಸಿದ ಕನ್ನಡಿಗ ಕೆಎಲ್ ರಾಹುಲ್ ಶುಭ್ಮನ್ಗೆ ಉತ್ತಮ ಸಾಥ್ ನೀಡಿದರು. 47 ಬಾಲ್ನಲ್ಲಿ 41 ರನ್ ಬಾರಿಸಿ ನಾಟ್ಔಟ್ ಆಗಿ ಉಳಿದರು. ಭಾರತ 46.3 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 231 ರನ್ ಬಾರಿಸಿ ಬಾಂಗ್ಲಾ ವಿರುದ್ಧ 6 ವಿಕೆಟ್ಗಳ ಗೆಲುವು ಸಾಧಿಸಿತು. ಇದರೊಂದಿಗೆ ಭಾರತ 2025ರ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲುವಿನೊಂದಿಗೆ ಪ್ರಾರಂಭ ಮಾಡಿತು. ಭರ್ಜರಿಯಾಗಿ ಬ್ಯಾಟ್ ಬೀಸಿ ತಂಡದ ಗೆಲುವಿಗೆ ಕಾರಣರಾದ ಶುಭ್ಮನ್ ಗಿಲ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದರು. ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತನ್ನ ಮುಂದಿನ ಮ್ಯಾಚ್ ಅನ್ನು ಭಾನುವಾರ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಆಡಲಿದೆ.